ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಸಬ್ಬಹ ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಲ್ ಅರ್ದಿ ವಹುವಲ್ ಅಜೀಜುಲ್ ಹಕೀಮ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದೆಲ್ಲವೂ ಅಲ್ಲಾಹುವಿನ ಕೀರ್ತನೆ ಮಾಡುತ್ತಿವೆ. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ಲಹು ಮುಲ್ಕುಸ್ ಸಮಾವಾತಿ ವಲ್ ಅರ್ದ್ ಯುಹ್ಯೀ ವ ಯುಮೀತ್ ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಆಕಾಶಗಳ ಮತ್ತು ಭೂಮಿಯ ಆಧಿಪತ್ಯವು ಅವನದ್ದಾಗಿದೆ. ಅವನು ಜೀವವನ್ನು ನೀಡುವನು ಮತ್ತು ಮರಣವನ್ನು ನೀಡುವನು. ಅವನು ಎಲ್ಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. ಹುವಲ್ ಅವ್ವಲು ವಲ್ ಆಖಿರು ವಲ್ ಝಾಹಿರು ವಲ್ ಬಾತಿನು ವಹುವ ಬಿಕುಲ್ಲಿ ಶೈಇನ್ ಅಲೀಮ್. ಅವನು ಆದಿಯೂ ಅಂತ್ಯನೂ ಪ್ರತ್ಯಕ್ಷನೂ ಪರೋಕ್ಷನೂ ಆಗಿರುವನು. ಅವನು ಸರ್ವ ವಿಷಯಗಳ ಬಗ್ಗೆಯೂ ಅರಿವುಳ್ಳವನಾಗಿರುವನು. ಹುವಲ್ಲಜೀ ಖಲಕಸ್ ಸಮಾವಾತಿ ವಲ್ ಅರ್ದ ಫೀ ಸಿತ್ತತಿ ಅಯ್ಯಾಮಿನ್ ಥುಮ್ಮ ಇಸ್ತವಾ ಅಲಲ್ ಅರ್ಶ್ يعلم ما يلج في الأرض وما يخرج منها وما ينزل من السماء وما يعرج فيها وهو معكم أينما كنتم والله بما تعملون بصير. ಆಕಾಶಗಳನ್ನು ಮತ್ತು ಭೂಮಿಯನ್ನು 6 ದಿನಗಳಲ್ಲಿ ಸೃಷ್ಟಿಸಿದವನು ಅವನಾಗಿರುವನು. ತರುವಾಯ ಅವನು ಸಿಂಹಾಸನ ರೂಢನಾದನು. ಭೂಮಿಯನ್ನು ಪ್ರವೇಶಿಸುವ, ಅದರಿಂದ ಹೊರಹೋಗುವ, ಆಕಾಶದಿಂದ ಇಳಿಯುವ ಮತ್ತು ಅದರೆಡೆಗೆ ಏರಿ ಹೋಗುವ ಎಲ್ಲವನ್ನೂ ಅವನು ಅರಿಯುವನು. ನೀವೆಲ್ಲೇ ಇದ್ದರೂ ಅವನು ನಿಮ್ಮ ಜೊತೆಗಿರುವನು. ಅಲ್ಲಾಹು ನೀವು ಮಾಡುತ್ತಿರುವುದನ್ನು ವೀಕ್ಷಿಸುವವನಾಗಿರುವನು. ಲಹು ಮುಲ್ಕು ಸಮಾವಾತಿ ವಲ್ ಅರ್ದ್ ವ ಇಲಲ್ಲಾಹಿ ತುರ್ಜಉಲ್ ಉಮೂರ್. ಆಕಾಶಗಳ ಮತ್ತು ಭೂಮಿಯ ಆಧಿಪತ್ಯವಿರುವುದು ಅವನಿಗಾಗಿದೆ. ವಿಷಯಗಳೆಲ್ಲವೂ ಮರಳುವುದು ಅಲ್ಲಾಹುವಿನೆಡೆಗಾಗಿದೆ. ಯೂಲಿಜುಲ್ ಲೈಲ ಫಿನ್ ನಹಾರಿ ವ ಯೂಲಿಜುನ್ ನಹಾರ ಫಿಲ್ ಲೈಲ್ ವಹುವ ಅಲೀಮುನ್ ಬಿದಾತಿಸ್ ಸುದೂರ್. ಅವನು ರಾತ್ರಿಯನ್ನು ಹಗಲಿನಲ್ಲಿ ನುಸುಳಿಸುವನು ಮತ್ತು ಹಗಲನ್ನು ರಾತ್ರಿಯಲ್ಲಿ ನುಸುಳಿಸುವನು. ಅವನು ಹೃದಯಗಳಲ್ಲಿರುವುದನ್ನು ಅರಿಯುವವನಾಗಿರುವನು. ಆಮಿನೂ ಬಿಲ್ಲಾಹಿ ವ ರಸೂಲಿಹಿ ವ ಅನ್ಫಿಕೂ ಮಿಮ್ಮಾ ಜಅಲಕುಂ ಮುಸ್ತಖ್ಲಫೀನ ಫೀಹ್ فالذين آمنوا منكم وأنفقوا لهم أجر كبير. ನೀವು ಅಲ್ಲಾಹ್ವಿನಲ್ಲಿ ಮತ್ತು ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿಡಿರಿ. ಅವನು ನಿಮ್ಮನ್ನು ಯಾವ ಸಂಪತ್ತಿಗೆ ಉತ್ತರಾಧಿಕಾರಿಯನ್ನಾಗಿ ಮಾಡಿರುವನೋ ಆ ಸಂಪತ್ತಿನಿಂದ ವ್ಯಯಿಸಿರಿ. ನಿಮ್ಮ ಪೈಕಿ ವಿಶ್ವಾಸವಿಟ್ಟವರು ಮತ್ತು ವ್ಯಯಿಸಿದವರು ಯಾರೋ ಅವರಿಗೆ ಮಹಾ ಪ್ರತಿಫಲವಿದೆ. ವಮಾ ಲಕುಂ ಲಾ ತುಅ್ಮಿನೂನ ಬಿಲ್ಲಾಹಿ ವರ್ರಸೂಲು ಯದ್ಊಕುಂ ಲಿತುಅ್ಮಿನೂ ಬಿರಬ್ಬಿಕುಂ ವಕದ್ ಅಖದ ಮೀಥಾಕಕುಂ ಇನ್ ಕುಂತುಂ ಮುಅ್ಮಿನೀನ್. ಅಲ್ಲಾಹುವಿನಲ್ಲಿ ವಿಶ್ವಾಸವಿಡದಿರಲು ನಿಮಗಿರುವ ಸಮರ್ಥನೆಯಾದರೂ ಏನು? ನೀವು ನಿಮ್ಮ ರಬ್ಬಿನಲ್ಲಿ, ಅಂದರೆ ನಿಮ್ಮ ಪರಿಪಾಲಕನಲ್ಲಿ ವಿಶ್ವಾಸವಿಡುವ ಸಲುವಾಗಿ ಸಂದೇಶವಾಹಕರು ನಿಮ್ಮನ್ನು ಆಹ್ವಾನಿಸುತ್ತಿರುವರು. ಅಲ್ಲಾಹು ನಿಮ್ಮಿಂದ ಖಾತ್ರಿಯನ್ನು ಪಡೆದಿರುವನು ನೀವು ವಿಶ್ವಾಸವಿಡುವವರಾಗಿದ್ದರೆ. ಹುವಲ್ಲಜೀ ಯುನಜ್ಜಿಲು ಅಲಾ ಅಬ್ದಿಹಿ ಆಯಾತಿನ್ ಬಯ್ಯಿನಾತಿನ್ ಲಿಯುಖ್ರಿಜಕುಂ ಮಿನಲ್ ಝುಲುಮಾತಿ ಇಲನ್ ನೂರ್ وَإِنَّ اللَّهَ بِكُمْ لَرَءُوفٌ رَحِيمٌ. ನಿಮ್ಮನ್ನು ಅಂಧಕಾರಗಳಿಂದ ಪ್ರಕಾಶದೆಡೆಗೆ ಹೊರತರುವ ಸಲುವಾಗಿ ತನ್ನ ದಾಸನ ಮೇಲೆ ಸ್ಪಷ್ಟವಾದ ದೃಷ್ಟಾಂತಗಳನ್ನು ಇಳಿಸಿಕೊಡುವವನು ಅವನಾಗಿರುವನು. ಖಂಡಿತವಾಗಿಯೂ ಅಲ್ಲಾಹು ನಿಮ್ಮೊಂದಿಗೆ ಅತ್ಯಂತ ದಯೆಯುಳ್ಳವನು
ಅಪಾರ ಕರುಣೆಯುಳ್ಳವನು ಆಗಿರುವನು. وما لكم ألا تنفقوا في سبيل الله ولله ميراث السماوات والأرض لا يستوي منكم من أنفق من قبل الفتح وقاتل أولئك أعظم درجة من الذين أنفقوا من بعد وقاتلوا وكلا وعد الله الحسنى والله بما تعملون خبير. ಆಕಾಶಗಳ ಮತ್ತು ಭೂಮಿಯ ಉತ್ತರಾಧಿಕಾರವು ಅಲ್ಲಾಹುವಿನದ್ದಾಗಿರುವಾಗ ಅಲ್ಲಾಹುವಿನ ಮಾರ್ಗದಲ್ಲಿ ವ್ಯಯಿಸದಿರಲು ನಿಮಗಿರುವ ಸಮರ್ಥನೆಯಾದರೂ ಏನು? ನಿಮ್ಮ ಪೈಕಿ ಮಕ್ಕಾ ವಿಜಯಕ್ಕೆ ಮುಂಚಿತವಾಗಿ ವ್ಯಯಿಸಿದವರು ಮತ್ತು ಯುದ್ಧದಲ್ಲಿ ಪಾಲ್ಗೊಂಡವರು ಮತ್ತು ಅವರಲ್ಲದವರು ಸಮಾನರಾಗಲಾರರು. ಅವರು ನಂತರದ ಕಾಲದಲ್ಲಿ ವ್ಯಯಿಸಿದವರಿಗಿಂತಲೂ ಮತ್ತು ಯುದ್ಧದಲ್ಲಿ ಪಾಲ್ಗೊಂಡವರಿಗಿಂತಲೂ ಉನ್ನತ ಪದವಿಗಳಲ್ಲಿರುವರು. ಅಲ್ಲಾಹು ಎಲ್ಲರಿಗೂ ಸ್ವರ್ಗವನ್ನು ವಾಗ್ದಾನ ಮಾಡಿರುವನು. ಅಲ್ಲಾಹು ನೀವು ಮಾಡುತ್ತಿರುವುದರ ಬಗ್ಗೆ ಸೂಕ್ಷ್ಮ ಜ್ಞಾನಿಯಾಗಿರುವನು. ಮನ್ ذَلَّذِي يُقْرِضُ اللَّهَ قَرْضًا حَسَنًا فَيُضَاعِفَهُ لَهُ وَلَهُ أَجْرٌ كَرِيمٌ. ಅಲ್ಲಾಹುವಿಗೆ ಒಂದು ಉತ್ತಮ ಸಾಲವನ್ನು ನೀಡುವವನು ಯಾರಿರುವನು? ಹಾಗಾದರೆ ಅವನು ಅದನ್ನು ಅವನಿಗೆ ಇಮ್ಮಡಿಗೊಳಿಸಿಕೊಡುವನು. ಅವನಿಗೆ ಗೌರವಾನ್ವಿತ ಪ್ರತಿಫಲವೂ ಇರುವುದು. ಯೌಮ ತರಲ್ ಮುಅ್ಮಿನೀನ ವಲ್ ಮುಅ್ಮಿನಾತಿ ಯಸ್ಆ ನೂರುಹುಂ ಬೈನ ಐದೀಹಿಂ ವ ಬಿಐಮಾನಿಹಿಂ بشراكم اليوم جنات تجري من تحتها الأنهار خالدين فيها ذلك هو الفوز العظيم. ಸತ್ಯವಿಶ್ವಾಸಿಗಳ ಮತ್ತು ಸತ್ಯವಿಶ್ವಾಸಿನಿಯರ ಪ್ರಕಾಶವು ಅವರ ಮುಂಭಾಗದಿಂದಲೂ ಬಲಭಾಗದಿಂದಲೂ ಚಲಿಸುತ್ತಿರುವುದಾಗಿ ತಾವು ಕಾಣುವ ದಿನ. ಅಂದು ಅವರೊಂದಿಗೆ ಹೇಳಲಾಗುವುದು, ಇಂದು ನಿಮಗಿರುವ ಶುಭವಾರ್ತೆಯು ಸ್ವರ್ಗೋದ್ಯಾನಗಳಾಗಿವೆ. ಅವುಗಳ ತಳಭಾಗದಿಂದ ನದಿಗಳು ಹರಿಯುತ್ತಿರುವು. ನೀವು ಅದರಲ್ಲಿ ಶಾಶ್ವತವಾಗಿ ವಾಸಿಸುವಿರಿ. ಅದು ಮಹಾ ವಿಜಯವಾಗಿದೆ. ಯೌಮ ಯಕೂಲುಲ್ ಮುನಾಫಿಕೂನ ವಲ್ ಮುನಾಫಿಕಾತು ಲಿಲ್ಲದೀನ ಆಮನೂ ದುರೂನಾ ನಕ್ತಬಿಸ್ ಮಿನ್ ನೂರಿಕುಂ qೀಲ ಇರ್ಜಿಊ ವರಾಅಕುಂ ಫಲ್ತಮಿಸೂ ನೂರನ್ ಫضرب ಬೈನಹುಂ ಬಿಸೂರಿನ್ ಲಹು ಬಾಬ್ فضرب بينهم بسور له باب باطنه فيه الرحمة وظاهره من قبله العذاب. ಕಪಟ ವಿಶ್ವಾಸಿಗಳು ಮತ್ತು ಕಪಟ ವಿಶ್ವಾಸಿನಿಯರು ಸತ್ಯವಿಶ್ವಾಸಿಗಳೊಂದಿಗೆ ಹೇಳುವ ದಿನ, ನಮ್ಮನ್ನು ನೋಡಿರಿ, ನಿಮ್ಮ ಪ್ರಕಾಶದಿಂದ ನಾವು ಸ್ವಲ್ಪ ಎರವಲು ಪಡೆಯುವೆವು. ಆಗ ಅವರೊಂದಿಗೆ ಹೇಳಲಾಗುವುದು, ನೀವು ನಿಮ್ಮ ಹಿಂಭಾಗಕ್ಕೆ ಮರಳಿ ಹೋಗಿರಿ, ತರುವಾಯ ಪ್ರಕಾಶವನ್ನು ಅರಸಿರಿ. ಆಗ ಅವರ ಮಧ್ಯೆ ಒಂದು ಗೋಡೆಯ ಮೂಲಕ ಮರೆ ಹಾಕಲಾಗುವುದು. ಅದಕ್ಕೊಂದು ಬಾಗಿಲಿರುವುದು. ಅದರ ಒಳಭಾಗದಲ್ಲಿ ಕಾರುಣ್ಯವಿರುವುದು ಮತ್ತು ಹೊರಭಾಗದಲ್ಲಿ ಶಿಕ್ಷೆ ಇರುವುದು. ಯುನಾದೂನಹುಂ ಅಲಂ ನಕುಂ ಮಅಕುಂ ಕಾಲೂ ಬಲಾ ವಲಾಕಿನ್ನಕುಂ ಫತಂತುಂ ಅನ್ಫುಸಕುಂ وتربصتم وارتبتم وغرتكم الأماني حتى جاء أمر الله وغركم بالله الغرور. ಅವರು ಅಂದರೆ ಕಪಟ ವಿಶ್ವಾಸಿಗಳು ಅವರನ್ನು ಅಂದರೆ ಸತ್ಯವಿಶ್ವಾಸಿಗಳನ್ನು ಕರೆದು ಹೇಳುವರು, ನಾವು ನಿಮ್ಮೊಂದಿಗಿರಲಿಲ್ಲವೇ? ಅವರು ಅಂದರೆ ಸತ್ಯವಿಶ್ವಾಸಿಗಳು ಹೇಳುವರು, ಹೌದು, ಆದರೆ ನೀವು ನಿಮ್ಮನ್ನೇ ಕ್ಷೋಭೆಗೆ ದೂಡಿದಿರಿ.
ಇತರರಿಗೆ ಕೇಡುಂಟಾಗುವುದನ್ನು ಕಾಯುವವರಾಗಿದ್ದಿರಿ. ಧರ್ಮದಲ್ಲಿ ಸಂದೇಹಪಟ್ಟಿರಿ. ಅಲ್ಲಾಹುವಿನ ಆಜ್ಞೆ ಬರುವವರೆಗೆ ವ್ಯರ್ಥ ನಿರೀಕ್ಷೆಗಳು ನಿಮ್ಮನ್ನು ವಂಚಿಸಿದವು. ಮಹಾವಂಚಕನಾದ ಸೈತಾನನು ಅಲ್ಲಾಹುವಿನ ವಿಷಯದಲ್ಲಿ ನಿಮ್ಮನ್ನು ವಂಚಿಸಿದನು. فَالْيَوْمَ لَا يُؤْخَذُ مِنكُمْ فِدْيَةٌ وَلَا مِنَ الَّذِينَ كَفَرُوا مَأْوَاكُمُ النَّارُ هِيَ مَوْلَاكُمْ وَبِئْسَ الْمَصِيرُ. ಆದ್ದರಿಂದ ಇಂದು ನಿಮ್ಮಿಂದ ಅಥವಾ ಸತ್ಯ ನಿಷೇಧಿಗಳಿಂದ ಯಾವುದೇ ಪ್ರಾಯಶ್ಚಿತ್ತವನ್ನು ಸ್ವೀಕರಿಸಲಾಗದು. ನಿಮ್ಮ ವಾಸಸ್ಥಳವು ನರಕಾಗ್ನಿಯಾಗಿದೆ, ಅದೇ ನಿಮ್ಮ ಸಂಬಂಧಿಯಾಗಿದೆ. ತಲುಪಲಿರುವ ಆ ಸ್ಥಳವು ನಿಕೃಷ್ಟವೇ ಆಗಿದೆ. ಅಲಂ ಯಅನಿ ಲಿಲ್ಲದೀನ ಆಮನೂ ಅನ್ ತಖ್ಶಅ ಕುಲೂಬುಹುಂ ಲಿದಿಕ್ರಿಲ್ಲಾಹಿ ವಮಾ ನಜಲ ಮಿನಲ್ ಹಕ್ಕಿ ವಲಾ ಯಕೂನೂ ಕಲ್ಲದೀನ ಊತುಲ್ ಕಿತಾಬ ಮಿನ್ قبل فطال عليهم الأمد فقست قلوبهم وكثير منهم فاسقون. ಸತ್ಯವಿಶ್ವಾಸಿಗಳಿಗೆ ಅವರ ಹೃದಯಗಳು ಅಲ್ಲಾಹುವಿನ ಸ್ಮರಣೆಗೆ ಮತ್ತು ಅವತೀರ್ಣಗೊಂಡಿರುವ ಸತ್ಯಕ್ಕೆ ಶರಣಾಗಲು ಹಾಗೂ ಮುಂಚೆ ಗ್ರಂಥ ನೀಡಲಾದವರಂತೆ ಆಗದಿರಲು ಸಮಯವಾಗಲಿಲ್ಲವೇ? ಆ ಗ್ರಂಥದವರಿಗೆ ಕಾಲವು ದೀರ್ಘವಾಯಿತು ಮತ್ತು ತನ್ಮೂಲಕ ಅವರ ಹೃದಯಗಳು ಕಠೋರವಾದವು. ಅವರ ಪೈಕಿ ಹೆಚ್ಚಿನವರು ಧಿಕ್ಕಾರಿಗಳಾಗಿದ್ದರು. ಇಅಲಮೂ ಅನ್ನಲ್ಲಾಹ ಯುಹ್ಯಿಲ್ ಅರ್ದ ಬಅದ ಮೌತಿಹಾ قد بينا لكم الآيات لعلكم تعقلون. ಅರಿಯಿರಿ, ಖಂಡಿತವಾಗಿಯೂ ಅಲ್ಲಾಹು ಭೂಮಿಗೆ ಅದು ನಿರ್ಜೀವವಾದ ಬಳಿಕ ಜೀವ ನೀಡುವನು. ನೀವು ಚಿಂತಿಸುವ ಸಲುವಾಗಿ ಖಂಡಿತವಾಗಿಯೂ ನಾವು ನಿಮಗೆ ದೃಷ್ಟಾಂತಗಳನ್ನು ವಿವರಿಸಿಕೊಟ್ಟಿರುವೆವು. ಇನ್ನಲ್ ಮುಸ್ಸದ್ದಿಕೀನ ವಲ್ ಮುಸ್ಸದ್ದಿಕಾತಿ ವ ಅಕ್ರದುಲ್ಲಾಹ ಕರ್ದನ್ ಹಸನನ್ ಯುದಾಅಫು ಲಹುಂ ವ ಲಹುಂ ಅಜ್ರುನ್ ಕರೀಮ್. ಖಂಡಿತವಾಗಿಯೂ ದಾನ ಧರ್ಮ ಮಾಡಿದ ಪುರುಷರು ಮತ್ತು ಸ್ತ್ರೀಯರು ಹಾಗೂ ಅಲ್ಲಾಹುವಿಗೆ ಉತ್ತಮ ಸಾಲ ನೀಡಿದವರು ಯಾರೋ ಅವರಿಗೆ ಅದನ್ನು ಇಮ್ಮಡಿಯಾಗಿ ನೀಡಲಾಗುವುದು. ಅವರಿಗೆ ಗೌರವಾನ್ವಿತ ಪ್ರತಿಫಲವಿರುವುದು. ವಲ್ಲದೀನ ಆಮನೂ ಬಿಲ್ಲಾಹಿ ವ ರುಸುಲಿಹಿ ಉಲೈಕ ಹುಮುಸ್ ಸಿದ್ದೀಕೂನ್ والشهداء عند ربهم لهم أجرهم ونورهم والذين كفروا وكذبوا بآياتنا أولئك أصحاب الجحيم. ಅಲ್ಲಾಹುವಿನಲ್ಲಿ ಮತ್ತು ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿಟ್ಟವರು ಯಾರೋ ಅವರು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಬಳಿ ಸತ್ಯಸಂಧರೂ ಸತ್ಯ ಸಾಕ್ಷಿಗಳೂ ಆಗಿರುವರು. ಅವರಿಗೆ ಅವರ ಪ್ರತಿಫಲ ಮತ್ತು ಅವರ ಪ್ರಕಾಶವಿರುವುದು. ಅವಿಶ್ವಾಸವಿಟ್ಟವರು ಮತ್ತು ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸಿದವರಾರೋ ಅವರು ನರಕವಾಸಿಗಳಾಗಿರುವರು. ಇಅಲಮೂ ಅನ್ನಮಲ್ ಹಯಾತುದ್ ದುನ್ಯಾ ಲಅಬುನ್ ವ ಲಹ್ವುನ್ ವ ಝೀನತುನ್ ವ ತಫಾಖುರುನ್ ಬೈನಕುಂ ವ ತಕಾಥುರುನ್ ಫಿಲ್ ಅಮ್ವಾಲಿ ವಲ್ ಔಲಾದ್ كمثل غيث أعجب الكفار نباته ثم يهيج فتراه مصفرا ثم يكون حطاما وفي الآخرة عذاب شديد ومغفرة من الله ورضوان وما الحياة الدنيا إلا متاع الغرور. ಅರಿಯಿರಿ, ಐಹಿಕ ಜೀವನವು ಆಟ, ಮನೋರಂಜನೆ, ಶೃಂಗಾರ. ನೀವು ಪರಸ್ಪರ ಅಹಂಭಾವ ಪಡುವುದು,
ಸಂಪತ್ತಿನಲ್ಲಿ ಮತ್ತು ಸಂತತಿಯಲ್ಲಿ ಹಿರಿಮೆ ತೋರಿಸುವುದು ಮಾತ್ರವಾಗಿವೆ. ಒಂದು ಮಳೆಯಂತೆ ಅದರಿಂದ ಬೆಳೆಯುವ ಸಸ್ಯಗಳು ಕೃಷಿಕರನ್ನು ಅಚ್ಚರಿಪಡಿಸಿದವು. ತರುವಾಯ ಅದು ಒಣಗಿದಾಗ ಅದು ಹಳದಿ ಬಣ್ಣವಾಗಿ ಮಾರ್ಪಡುವುದನ್ನು ತಾವು ಕಾಣುವಿರಿ. ತರುವಾಯ ಅದು ಕಿಲುಬುಗಳಾಗಿ ಬಿಡುತ್ತವೆ. ಆದರೆ ಪರಲೋಕದಲ್ಲಿ ದುರ್ಜನರಿಗೆ ಕಠಿಣ ಶಿಕ್ಷೆ ಇದೆ ಮತ್ತು ಸಜ್ಜನರಿಗೆ ಅಲ್ಲಾಹ್ವಿನ ವತಿಯ ಪಾಪ ಮುಕ್ತಿ ಮತ್ತು ಸಂತೃಪ್ತಿ ಇದೆ. ಐಹಿಕ ಜೀವನವು ವಂಚನಾತ್ಮಕ ಅನುಭೋಗವಲ್ಲದೆ ಬೇರೇನೂ ಅಲ್ಲ. ಸಾಬಿಕೂ ಇಲಾ ಮಗ್ಫಿರತಿನ್ ಮಿರ್ ರಬ್ಬಿಕುಂ ವ ಜನ್ನತಿನ್ ಅರ್ದುಹಾ ಕಅರ್ದಿಸ್ ಸಮಾಇ ವಲ್ ಅರ್ದ್ ಉಇದ್ದತ್ ಲಿಲ್ಲದೀನ ಆಮನೂ ಬಿಲ್ಲಾಹಿ ವ ರುಸುಲಿಹಿ ذلك فضل الله يؤتيه من يشاء والله ذو الفضل العظيم. ನಿಮ್ಮ ರಬ್ಬಿನ ಅಂದರೆ ನಿಮ್ಮ ಪರಿಪಾಲಕನ ವತಿಯ ಪಾಪ ಮುಕ್ತಿಯೆಡೆಗೆ ಮತ್ತು ಸ್ವರ್ಗದೆಡೆಗೆ ಮುಂಚೂಣಿಯಲ್ಲಿ ಬನ್ನಿರಿ. ಅದರ ವಿಸ್ತಾರವು ಆಕಾಶಗಳ ಮತ್ತು ಭೂಮಿಯ ವಿಸ್ತಾರದಷ್ಟಿದೆ. ಅಲ್ಲಾಹುವಿನಲ್ಲಿ ಮತ್ತು ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿಟ್ಟವರಿಗಾಗಿ ಅದನ್ನು ಸಜ್ಜೀಕರಿಸಲಾಗಿದೆ. ಅದು ಅಲ್ಲಾಹುವಿನ ಅನುಗ್ರಹವಾಗಿದೆ. ಅವನಿಚ್ಛಿಸುವವರಿಗೆ ಅವನು ಅದನ್ನು ದಯಪಾಲಿಸುವನು. ಅಲ್ಲಾಹು ಮಹಾ ಅನುಗ್ರಹದ ಒಡೆಯನಾಗಿರುವನು. ಮಾ ಅಸಾಬ ಮಿನ್ ಮುಸೀಬತಿನ್ ಫಿಲ್ ಅರ್ದಿ ವಲಾ ಫೀ ಅನ್ಫುಸಿಕುಂ ಇಲ್ಲಾ ಫೀ ಕಿತಾಬಿನ್ ಮಿನ್ قبل أن نبرأها إن ذلك على الله يسير. ಭೂಮಿಯಲ್ಲಾಗಲಿ ನಿಮ್ಮ ಶರೀರಗಳಲ್ಲಾಗಲಿ ಯಾವುದೇ ವಿಪತ್ತು ಕೂಡ ಬಾಧಿಸಲಾರದು. ಅದನ್ನು ನಾವು ಸೃಷ್ಟಿಸುವುದಕ್ಕೆ ಮುಂಚೆಯೇ ಒಂದು ದಾಖಲೆಯಲ್ಲಿ ಸೇರಿಸಿಕೊಂಡಿರುವ ಹೊರತು ಖಂಡಿತವಾಗಿಯೂ ಅದು ಅಲ್ಲಾಹುವಿನ ಮಟ್ಟಿಗೆ ಸುಲಭವಾದುದಾಗಿದೆ. لكي لا تأسوا على ما فاتكم ولا تفرحوا بما آتاكم والله لا يحب كل مختال فخور. ನಾವು ಹೀಗೆ ಮಾಡಿರುವುದೇಕೆಂದರೆ ನೀವು ಏನನ್ನು ಕಳಕೊಂಡಿರುವಿರೋ ಅದಕ್ಕಾಗಿ ನೀವು ದುಃಖಿಸದಿರುವ ಸಲುವಾಗಿ ಮತ್ತು ಅವನು ನಿಮಗೆ ದಯಪಾಲಿಸಿರುವುದರಲ್ಲಿ ನೀವು ಅತಿಯಾಗಿ ಹಿಗ್ಗದಿರುವ ಸಲುವಾಗಿ. ಅಹಂಕಾರಿಯೂ ದುರಾಭಿಮಾನಿಯೂ ಆಗಿರುವ ಯಾರನ್ನೂ ಅಲ್ಲಾಹು ಇಷ್ಟಪಡಲಾರನು. ಅಲ್ಲದೀನ ಯಬ್ಖಲೂನ ವಯಅಮುರೂನ ಅನ್ನಾಸ ಬಿಲ್ ಬುಖ್ಲ್ ومن يتول فإن الله هو الغني الحميد. ಅಂದರೆ ಜಿಪುಣತನ ತೋರಿಸುವವರನ್ನು ಮತ್ತು ಜಿಪುಣತನ ತೋರಿಸುವಂತೆ ಜನರಿಗೆ ಆದೇಶಿಸುವವರನ್ನು ಯಾರಾದರೂ ವಿಮುಖರಾಗುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ನಿರಪೇಕ್ಷನೂ ಸ್ತುತ್ಯರ್ಹನೂ ಆಗಿರುವನು. ಲಕದ್ ಅರ್ಸಲ್ನಾ ರುಸುಲನಾ ಬಿಲ್ ಬೈನಾತಿ ವ ಅನ್ಜಲ್ನಾ ಮಅಹುಮುಲ್ ಕಿತಾಬ ವಲ್ ಮೀಜಾನ ಲಿಯಕೂಮನ್ ನಾಸು ಬಿಲ್ ಕಿಸ್ತ್ وأنزلنا الحديد فيه بأس شديد ومنافع للناس وليعلم الله من ينصره ورسله بالغيب إن الله قوي عزيز. ಖಂಡಿತವಾಗಿಯೂ ನಾವು ನಮ್ಮ ಸಂದೇಶವಾಹಕರನ್ನು ಸ್ಪಷ್ಟವಾದ ದೃಷ್ಟಾಂತಗಳೊಂದಿಗೆ ಕಳುಹಿಸಿರುವೆವು. ಜನರು ನ್ಯಾಯಬದ್ಧವಾಗಿ ನೆಲೆಗೊಳ್ಳುವ ಸಲುವಾಗಿ ನಾವು ಅವರೊಂದಿಗೆ ಗ್ರಂಥವನ್ನು ತಕ್ಕಡಿಯನ್ನು ಇಳಿಸಿಕೊಟ್ಟಿರುವೆವು. ನಾವು ಕಬ್ಬಿಣವನ್ನು ಇಳಿಸಿಕೊಟ್ಟಿರುವೆವು. ಅದರಲ್ಲಿ ಕಠಿಣವಾದ ಹೋರಾಟ ಶಕ್ತಿ ಇದೆ ಮತ್ತು ಜನರಿಗೆ ಪ್ರಯೋಜನಗಳಿವೆ. ಇವೆಲ್ಲವೂ ಅಲ್ಲಾಹುವಿಗೆ ಮತ್ತು ಅವನ ಸಂದೇಶವಾಹಕರಿಗೆ
ಅಗೋಚರವಾಗಿ ಸಹಾಯ ಮಾಡುವವರು ಯಾರೆಂದು ಅವನು ತಿಳಿಯುವ ಸಲುವಾಗಿದೆ. ಖಂಡಿತವಾಗಿಯೂ ಅಲ್ಲಾಹು ಬಲಿಷ್ಠನೂ ಪ್ರತಾಪಶಾಲಿಯೂ ಆಗಿರುವನು. وَلَقَدْ أَرْسَلْنَا نُوحًا وَإِبْرَاهِيمَ وَجَعَلْنَا فِي ذُرِّيَّتِهِمَا النُّبُوَّةَ وَالْكِتَابَ فَمِنْهُم مُهْتَدٍ وَكَثِيرٌ مِّنْهُمْ فَاسِقُونَ. ಖಂಡಿತವಾಗಿಯೂ ನಾವು ನೂಹರನ್ನು ಮತ್ತು ಇಬ್ರಾಹಿಂರನ್ನು ಸಂದೇಶವಾಹಕರಾಗಿ ಕಳುಹಿಸಿದೆವು. ಅವರಿಬ್ಬರ ಸಂತತಿಗಳಲ್ಲಿ ಪ್ರವಾದಿತ್ವವನ್ನು ಮತ್ತು ಗ್ರಂಥವನ್ನು ನಾವು ಮಾಡಿದೆವು. ಅವರ ಪೈಕಿ ಸನ್ಮಾರ್ಗ ಪಡೆದವರಿರುವರು, ಅವರ ಪೈಕಿ ಹೆಚ್ಚಿನವರು ದುರ್ಮಾರ್ಗಿಗಳಾಗಿರುವರು. ثُمَّ قَفَّيْنَا عَلَى آثَارِهِمْ بِرُسُلِنَا وَقَفَّيْنَا بِعِيسَى ابْنِ مَرْيَمَ وَآتَيْنَاهُ الْإِنْجِيلَ وَجَعَلْنَا فِي قُلُوبِ الَّذِينَ اتَّبَعُوهُ رَأْفَةً وَرَحْمَةً وَرَهْبَانِيَّةً ابْتَدَعُوهَا ما كتبناها عليهم إلا ابتغاء رضوان الله فما رعوها حق رعايتها فآتينا الذين آمنوا منهم أجرهم وكثير منهم فاسقون. ತರುವಾಯ ಅವರ ಹಿಂದೆಯೇ ನಾವು ನಮ್ಮ ಸಂದೇಶವಾಹಕರನ್ನು ನಿರಂತರವಾಗಿ ಕಳುಹಿಸಿದೆವು. ಮರ್ಯಮ್ರ ಮಗನಾದ ಈಸಾರನ್ನು ಕಳುಹಿಸಿದೆವು. ನಾವು ಅವರಿಗೆ ಇಂಜೀಲನ್ನು ನೀಡಿದೆವು. ಅವರನ್ನು ಅನುಸರಿಸಿದವರ ಹೃದಯಗಳಲ್ಲಿ ನಾವು ಕೃಪೆ ಮತ್ತು ಕರುಣೆಯನ್ನು ಇಟ್ಟೆವು. ಸನ್ಯಾಸತ್ವವನ್ನು ಸ್ವತಃ ಅವರೇ ಹೊಸದಾಗಿ ನಿರ್ಮಿಸಿದರು. ಅಲ್ಲಾಹ್ವಿನ ಸಂತೃಪ್ತಿಯನ್ನು ಗಳಿಸಲು ಅವರು ಹೀಗೆ ಮಾಡಿದರೇ ವಿನ ನಾವು ಅದನ್ನು ಅವರಿಗೆ ನಿಯಮವನ್ನಾಗಿ ಮಾಡಿರಲಿಲ್ಲ. ತರುವಾಯ ಅವರು ಅದನ್ನು ಪಾಲಿಸಬೇಕಾದ ರೀತಿಯಲ್ಲಿ ಪಾಲಿಸಲೂ ಇಲ್ಲ. ಆಗ ಅವರ ಪೈಕಿ ವಿಶ್ವಾಸವಿಟ್ಟವರಿಗೆ ನಾವು ಅವರ ಪ್ರತಿಫಲವನ್ನು ನೀಡಿದೆವು. ಅವರಲ್ಲಿ ಹೆಚ್ಚಿನವರು ದುರ್ಮಾರ್ಗಿಗಳಾಗಿದ್ದರು. ಯಾ ಅಯ್ಯುಹಲ್ಲದೀನ ಆಮನು ಇತ್ತಖುಲ್ಲಾಹ ವ ಆಮಿನು ಬಿರಸೂಲಿಹಿ ಯುಅತಿಕುಂ ಕಿಫ್ಲೈನಿ ಮಿರ್ ರಹ್ಮತಿಹಿ ವಯಜಅಲ್ ಲಕುಂ ನೂರನ್ ತಮ್ಶೂನ ಬಿಹಿ ವಯಗ್ಫಿರ್ ಲಕುಂ ವಲ್ಲಾಹು ಗಫೂರುರ್ ರಹೀಮ್. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿಡಿರಿ. ಹಾಗಾದರೆ ಅವನು ತನ್ನ ಕಾರುಣ್ಯದಿಂದ ನಿಮಗೆ 2 ಪಾಲನ್ನು ದಯಪಾಲಿಸುವನು. ಅವನು ನಿಮಗೆ ಒಂದು ಪ್ರಕಾಶವನ್ನು ಮಾಡಿಕೊಡುವನು. ಅದರ ಮೂಲಕ ನಿಮಗೆ ಸರಿಯಾದ ಮಾರ್ಗದಲ್ಲಿ ನಡೆಯಬಹುದು. ಅವನು ನಿಮಗೆ ಕ್ಷಮಿಸುವನು. ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. ಲಿಅಲ್ಲಾ ಯಅಲಮ ಅಹ್ಲುಲ್ ಕಿತಾಬಿ ಅಲ್ಲಾ ಯಖ್ದಿರೂನ ಅಲಾ ಶೈಇನ್ ಮಿನ್ ಫದ್ಲಿಲ್ಲಾಹಿ ವ ಅನ್ನಲ್ ಫದ್ಲ ಬಿಯದಿಲ್ಲಾಹಿ ಯು'ತೀಹಿ ಮನ್ ಯಶಾ ವಲ್ಲಾಹು ذುಲ್ ಫದ್ಲಿಲ್ ಅಜೀಮ್. ಅಲ್ಲಾಹುವಿನ ಅನುಗ್ರಹದಿಂದ ಏನನ್ನೂ ಸ್ವಾಧೀನದಲ್ಲಿಟ್ಟುಕೊಳ್ಳಲು ತಮಗೆ ಸಾಧ್ಯವಾಗದು. ಹಾಗೂ ಖಂಡಿತವಾಗಿಯೂ ಅನುಗ್ರಹವಿರುವುದು ಅಲ್ಲಾಹುವಿನ ಕೈಯಲ್ಲಾಗಿದೆ ಮತ್ತು ಅವನು ಇಚ್ಛಿಸುವವರಿಗೆ ಅವನು ಅದನ್ನು ನೀಡುವನು ಎಂದು ಗ್ರಂಥದವರು ಅರಿತುಕೊಳ್ಳುವ ಸಲುವಾಗಿ ಅಲ್ಲಾಹು ಮಹಾ ಅನುಗ್ರಹದ ಒಡೆಯನಾಗಿರುವನು.